ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ ಆನಂದ್. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಅಪ್ಪ ಬಂದಿದ್ದಾರೆ ಊರಿಂದ. ಇವತ್ತಿನ ದಿನ ಏನಾಗುತ್ತೆ ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಈ ಒಂದು ವ್ಲಾಗ್ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಅಪ್ಪ ಬಂದಿದ್ರಲ್ಲ, ಅವರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಹಾಗೆ ಅವರು ಏನೆಲ್ಲ ತಂದಿದ್ದಾರೆ ಅಂತ ನೋಡಿಬಿಟ್ಟು ಎತ್ತಿಡ್ತಾ ಇದ್ದೆ. ಇವರು ಆನಂದ್ ಅಪ್ಪ. ಆನಂದ್ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತಂದರೆ, ಅಪ್ಪ ಅಮ್ಮ ಊರಲ್ಲಿದ್ದಾರೆ. ನಮ್ಮದು ಮೇಲ್ಕೋಟೆ ಹತ್ರ ಊರಿರೋದು. ಅಲ್ಲಿ ಇದ್ದಾರೆ ಅಪ್ಪ ಅಮ್ಮ. ಒಂದು ಸೀಮೆ ಹಸು ಇದೆ, ಹಾಲು ಕರೆಯುತ್ತೆ. ಜೊತೆಗೆ ಒಂದು 2-3 ಆಡು ಕುರಿಗಳು ಇಟ್ಕೊಂಡಿದ್ದಾರೆ. ಆಡು ಕುರಿನ ಸಾಕೊಂಡು ಮತ್ತು ಸೀಮೆ ಹಸುನ ನೋಡಿಕೊಂಡು ಊರಲ್ಲೇ ಇರೋದು ಅವರು. ಒಬ್ಬರು ಅಕ್ಕ ಇದ್ದಾರೆ, ಅವರಿಗೆ ಮದುವೆ ಆಗಿದೆ. ಅವರಿಗೆ 2 ಗಂಡು ಮಕ್ಕಳಿದ್ದಾರೆ. ನಮ್ಮೂರ ಹತ್ರನೇ ಅಕ್ಕನ ಮದುವೆ ಮಾಡಿ ಕೊಟ್ಟಿರೋದು. ಒಬ್ಬ ಮೈದ ಇದ್ದಾನೆ, ಅವರಿರೋದು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ದಾರೆ ಅವರು. ಇದಿಷ್ಟು ಆನಂದ್ ಫ್ಯಾಮಿಲಿ. ಹಾಗೆ ನನ್ನ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಒಬ್ಬರು ಅಕ್ಕ ಇದ್ದಾರೆ, ಅವರಿಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಒಂದು ಹೆಣ್ಣು ಪಾಪು ಮತ್ತು ಒಂದು ಗಂಡು ಪಾಪು. ಇದಿಷ್ಟು ನನ್ನ ಫ್ಯಾಮಿಲಿ. ನನಗೆ ಅಪ್ಪ ಅಮ್ಮನ ಕರೆದು ಅವರನ್ನ ನೋಡ್ಕೊಳ್ಳೋ ಅಂಥ ಅದೃಷ್ಟ ನನಗೆ ಇಲ್ಲ. ಸೊ ಇಲ್ಲಿ ಅಪ್ಪ ಊರಿಂದ ಮೊಟ್ಟೆ ತಂದಿದ್ರು. ನಾಟಿ ಕೋಳಿ ಮೊಟ್ಟೆ ಕೇಳಿದ್ದೆ ಅಮ್ಮ ಹತ್ರ. ಅಮ್ಮ ಇದ್ದರೆ ಕೊಟ್ಟು ಕಳಿಸಿ ಅಂತ ಹೇಳಿಬಿಟ್ಟು, ಅದಕ್ಕೆ ಅವರು ಕೊಟ್ಟು ಕಳಿಸಿದ್ದಾರೆ. ಅಮ್ಮ ಹೇಳ್ತೀನಿ, ನನ್ನ ಹತ್ರ ಇಲ್ಲ, ಬೇರೆ ಯಾರ ಹತ್ರನೂ ಇದ್ದರೆ ಕೇಳಿ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಬೇರೆಯವ್ರ ಹತ್ರ ತೆಗೆದು ಕೊಟ್ಟು ಕಳಿಸಿದ್ದಾರೆ. ಯಕ್ಷಿತ್ತಿಗೆ ನಾಟಿ ಕೋಳಿ ಮೊಟ್ಟೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ತಾತ ಮೊಮ್ಮಗನ ಆಟ ನೋಡಿ ಹೇಗಿದೆ ಅಂತ.
ಯಾರ ಜೊತೆ ಬದಲಾಗ್ತಿದೆ ನಿಮ್ಮ ಅಜ್ಜಿ ಜೊತೆ ಬದಲಾಗ್ತಿದ್ಯೋ ಬಾಯಿಗೆ ಹಾಕ್ಬಾರ್ದು ಬಾಯಿಗೆ ಹಾಕ್ಬಾರ್ದು ಬಾಯಿಗೆ ಹಾಕ್ಬಾರ್ದು ಹಂಗೆ ಏಟು ಬಾಯಿಗೆ ಹಾಕೋದು ಏಟು ಬಾಯಿಗೆ ಹಾಕೋದು ಏಟು ಹಾ ಯಾವ ಭಾಷೆ ನಿಂದು ಏಯ್ ಯಾವ ಭಾಷೆ ನೋಡಿದ್ರಲ್ಲ ತಾತ ಮೊಮ್ಮಗನ ಆಟ ಮತ್ತು ಮಾತುಕತೆನ. ಅವರು ಬಂದಾಗೆಲ್ಲ ಹಾಗೆ ಮಾಡೋದು ನಮ್ಮಪ್ಪ. ನಮ್ಮಮ್ಮಂಗೆ ಕಾಲ್ ಮಾಡಿ ಫೋನ್ನ ಅವನ ಕೈಲಿ ಕೊಟ್ಬಿಡ್ತಾರೆ. ಅವನೇನು ಮಾತಾಡ್ತಾರೋ ಅದನ್ನು ನಮ್ಮಮ್ಮ ಕೇಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಮತ್ತೆ ಇಲ್ಲಿ ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಪ್ಪ ಬಂದಿರಲ್ಲ, ಅವರಿಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಎಲ್ಲ ಬಡಿಸ್ಬಿಟ್ಟು ಅದಾಗಿದ್ಮೇಲೆ ನಾನು ಫ್ರೆಶಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಮೊದಲನೇ ಶ್ರಾವಣ ಶನಿವಾರ ಅಲ್ವಾ, ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ದೇವ್ರ ಮನೆಯಲ್ಲಿ ಏನಾಗುತ್ತೆ ಅಂತಂದರೆ ಕ್ಲೋಸ್ ಮಾಡಿರ್ತೇನಲ್ಲ, ಅದರದ್ದು ದೀಪದ್ದು ಮಸಿ ಎಲ್ಲ ಹೋಗ್ಬಿಟ್ಟು ಫುಲ್ಲು ಕಬೋರ್ಡ್ಗೆಲ್ಲ ಹರಡ್ಕೊಬಿಟ್ಟಿತ್ತು. ನಾನು ಅದನ್ನು ಕ್ಲೀನ್ ಮಾಡ್ತಾಯಿದ್ರೆ ಅದು ಫುಲ್ ಮೇಲೆಲ್ಲ ಮಸಿ ಆಗಿರೋದು ಹಂಗಂಗೆ ಇತ್ತು. ತುಂಬ ಟೈಮ್ ತೊಗೊಳ್ತು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದನ್ನು. ಮೇಲೆಲ್ಲ ಮತ್ತೆ ಸ್ಟೂಲ್ ಹಾಕ್ಕೊಂಡು ನಿಂತ್ಕೊಂಡು ಪ್ರತಿಯೊಂದು ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಆಗೋಯ್ತು. ಅದಾಗಿದ ಮೇಲೆ ಸರಿ ಅಂತ ಹೇಳ್ಬಿಟ್ಟು ಕ್ಲೀನ್ ಚುಕ್ಕೆ ಥರ ಉಳ್ಕೊಬಿಡುತ್ತೆ. ಅದು ಕಲೆ ಹಾಗೆ ಉಳ್ಕೊಳ್ಳುತ್ತೆ, ಮತ್ತೆ ಒರೆಸಿದ್ರೆ ಹೋಗೋದೇ ಇಲ್ಲ, ಮತ್ತೆ ವಾಶ್ ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ತೊಳೆದಿದ್ದ ತಕ್ಷಣ ನಾನಿಲ್ಲಿ ಈ ಥರ ಒರೆಸ್ಕೊಬಿಡ್ತೀನಿ. ನನಗೆ ಈ ಥರ ದೇವ್ರ ಮನೆ ಕ್ಲೀನ್ ಮಾಡೋದು, ಫೋಟೋಗಳನ್ನೆಲ್ಲ ರೆಡಿ ಮಾಡೋದು ತುಂಬ ಇಷ್ಟ ಆಗುತ್ತೆ. ಮದುವೆಗಿಂತ ಮುಂಚೆನೂ ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ತುಂಬ ಇಷ್ಟ ಆಗೋದು ಅವಾಗ ನನಗೆ ಮಾಡೋದಕ್ಕೆ. ಅವಾಗ ಹೇಗೆ ಅಂತ ಹೇಳಿದರೆ ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ. ಅಂದರೆ ಫೋಟೋ ಎಲ್ಲ ಒರೆಸ್ಬಿಟ್ಟು ಫೋಟೋಗೆ ಹೂ ಮುಡಿಸೋದು, ಗಂಧ ಎಲ್ಲ ಇಡೋದು, ಅರಿಶಿನ ಕುಂಕುಮ ಇಡೋದು, ಪ್ರತಿಯೊಂದು ಎಲ್ಲನೂ ಮಾಡ್ತಾಯಿದ್ದೆ. ಬಟ್ ನನಗೆ ದೀಪ ಹಚ್ಚೋದಾಗಲಿ ಆರತಿ ಬೆಳಗೋದಾಗಲಿ ಅದೃಷ್ಟ ಇರ್ತಾ ಇರಲಿಲ್ಲ, ಕಡಿಮೆ ಅಂತ ಹೇಳ್ಬೋದು. ಬಟ್ ಇವಾಗ ಮದುವೆ ಆದಮೇಲೆ ನನಗೆ ತುಂಬ ಖುಷಿಯಾಗುತ್ತೆ ಈ ಥರದ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ. ಬಿಕಾಸ್ ಎಲ್ಲ ಕೆಲಸನೂ ಮಾಡಿ ಕೊನೆಗೆ ನಾನೇ ದೀಪ ಎಲ್ಲ ಹಚ್ಚೋದು, ಆರತಿ ಬೆಳಗೋದು ಅಂತಂದರೆ ನನಗೇನೋ ಒಂಥರ ಖುಷಿ ಮತ್ತು ಸಮಾಧಾನ ಇದೆ ಈ ಒಂದು ವಿಷಯದಲ್ಲಿ.
ಅಂತ ಇದ್ದೆ. ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಮತ್ತು ತುಳಸಿ ಕಟ್ಟೆಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೆ. ನನಗೆ ಮತ್ತು ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ. ನಾನು ಯಾವಾಗಲಾದರೂ ಒಂದು ಸರಿ ನಿಮಗೆ ತೋರಿಸ್ತೀನಿ. ನನಗೆ ಎಳೆ ರಂಗೋಲಿಗಳನ್ನ ತುಂಬ ಚೆನ್ನಾಗಿ ಹಾಕ್ತೀನಿ. ನಮ್ಮ ಹೊಸ್ಲಲ್ಲಿ ಹಾಕ್ಬೋದು, ಬಟ್ ಯಕ್ಷಿತ್ ಬಿಡಲ್ಲ, ಆ ಕಾರಣಕ್ಕಾಗಿ ನಾನು ಹಾಕಲ್ಲ. ಇಲ್ಲ ಅಂತಂದರೆ ಹಾಕ್ಬೋದಿತ್ತು. ರಂಗೋಲಿನೂ ಕೂಡ ಹಾಕ್ತೀನಿ. ಹಾಗೆ ಎಲ್ಲ ಫೋಟೋ ಎಲ್ಲ ಹೊಸ್ಲು ಮತ್ತು ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದ್ಮೇಲೆ ಹೂ ಕಟ್ಕೊಬಿಡೋಣ ಅಂತ ಹೇಳಿಬಿಟ್ಟು ಹೂನ ಕಟ್ಕೊತಾ ಇದ್ದೀನಿ ನಾನಿಲ್ಲಿ. ನನಗೆ ಈ ಹೂ ಕಟ್ಟಬೇಕಂತಂದರೆ ನನಗೆ ಒಂದು ವಿಷಯ ನೆನಪಾಗುತ್ತೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಮತ್ತು ನಮ್ಮ ಅಕ್ಕ ಇಬ್ಬರೂ ಚಿಕ್ಕವರಿರಬೇಕಂದ್ರೆ ಸಮ್ಮರ್ ಹಾಲಿಡೇಸ್ಗೆ ನಮ್ಮ ದೊಡ್ಡಮ್ಮ ಅವ್ರ ಊರಿಗೆ ಮತ್ತು ನಮ್ಮ ದೊಡ್ಡಮ್ಮ ಅವ್ರ ಮಕ್ಳ ಊರಿಗೆ ಹೋಗ್ತಾಯಿದ್ವಿ. ಅದರಲ್ಲಿ ಒಬ್ಬರು ಅಕ್ಕ ಅವರು ಹಗಲು ರಾತ್ರಿ ಅಂದೇ ಹೂನ ಕಟ್ಟೋರು. ಅದು 1 kgಗೆ 30-40 ರೂಪಾಯಿ ಕೊಡೋರು ಅಷ್ಟೇ, ಆಗಿನ ಇದರಲ್ಲೇ. ಸೊ ಕಷ್ಟಪಟ್ಟು ದುಡಿಯೋದಕ್ಕೆ ಯಾವ ಕೆಲಸ ಆದ್ರೇನು ಅಲ್ವಾ. ಸೊ ಆ ಇದರಿಂದನೇ ನಾನು ನಮ್ಮ ಅಕ್ಕ ಇಬ್ಬರೂ ಅಷ್ಟೇ ಹೂ ಕಟ್ಟೋದನ್ನ ಕಲ್ತಿದ್ದು. ಒಂದು ಸ್ವಲ್ಪ ಫಾಸ್ಟಾಗೂ ಕೂಡ ಕಟ್ತಾ ಇದ್ವಿ ಅವಾಗ ಅಭ್ಯಾಸ ಆಗಿದ್ದರಿಂದ. ಇವಾಗ ಅಷ್ಟೊಂದು ಇದಾಗಿಲ್ಲ, ಏಕೆ ಅಂತಂದರೆ ಅಭ್ಯಾಸ ಇಲ್ವಲ್ಲ ಇವಾಗ. ಯಾವಾಗಲೂ ಒಂದು ಸರಿ ಕಟ್ಟೋದ್ರಿಂದ ಇವಾಗ ಅಷ್ಟೊಂದು ಫಾಸ್ಟಾಗೆಲ್ಲ ಕಟ್ಟೋದಕ್ಕೆ ಹೋಗಲ್ಲ. ಸೊ ನಾನಿಲ್ಲಿ ಫೋಟೋಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ದೀಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು. ನನಗೆ ಆ ಒಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಫೋಟೋಗೆಲ್ಲ ರೆಡಿ ಆಯಿತು. ಹೊರಗಡೆ ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ಹೂವನ್ನ ಇಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಅಷ್ಟರಲ್ಲಿ ಯಕ್ಷಿತ್ ಎದ್ದುಬಿಟ್ಟಿದ್ದ. ಅಷ್ಟರಲ್ಲಿ ಅಪ್ಪನೂ ಕೂಡ ಎದ್ದು ಬಂದರು. ಅವನು ಅಳ್ತಾ ಇದ್ದಿದ್ದ ಸೌಂಡಿಗೆ. ಆಮೇಲೆ ಎತ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವರಿಗೆ ಹೇಳಿದೆ. ಆಮೇಲೆ ಅವರು ಎತ್ಕೊಂಡ್ರು. ನಾನಿಲ್ಲಿ ಹೊರಗಡೆ ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ಹೂವನ್ನ ಇಡ್ತೀನಿ.
8 ಗಂಟೆಗೆ ಹೋದರೆ ಅವ್ರು ಬರೋದು ರಾತ್ರಿ 9 ಗಂಟೆ ಆಗುತ್ತೆ. ಸೊ ಅಷ್ಟೊತ್ತುವರೆಗೂ ನಾನು ಯಕ್ಷಿತ್ನ ನೋಡ್ಕೋಬೇಕು. ಜೊತೆಗೆ ಮನೆ ಕ್ಲೀನಿಂಗ್ದಾಗಿರ್ಬೋದು, ಇಲ್ಲ ಅಡುಗೆ ಕೆಲಸ ಆಗಿರ್ಬೋದು, ಪ್ರತಿಯೊಂದೂ ಕೂಡ ನೋಡ್ಕೋಬೇಕಾಗತ್ತೆ. ಸೊ ಇಷ್ಟೇ ನನ್ನ ಈ ದಿನದ ವ್ಲಾಗ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್.